ನಮಸ್ಕಾರ ವೀಕ್ಷಕರೇ, ಓರಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್. ಒಂದಿಲ್ಲ ಒಂದು ಕಾರಣಕ್ಕೆ ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಬರ್ತಿರ್ತಕ್ಕಂಥ ಈ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ವಿಜಯಪುರ ನಗರ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಬಹುದೊಡ್ಡ ರಾಜಕೀಯ ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ಬಿಜೆಪಿಗೆ ತೀವ್ರ ಮುಜುಗರವನ್ನ ತಂದಿಟ್ಟಿದ್ದಾರೆ. BS ಯಡಿಯೂರಪ್ಪನವರನ್ನ ಭಿನ್ನ ಮತದ ಪಿತಾಮಹ ಅನ್ನೋದ್ರ ಮೂಲಕ ಯಡಿಯೂರಪ್ಪನವರಿಗೆ ಹೊಸ ಒಂದು ನಾಮಕರಣವನ್ನ ಯತ್ನಾಳ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ಜೊತೆ ಯಾವ ಸಮುದಾಯಗಳು ಕೂಡ ಇಲ್ಲ, ಅವರು ಕೇವಲ ಫೋರ್ಸ್ ಕೊಡ್ತಕ್ಕಂಥ ನಾಯಕರಷ್ಟೇ ಅಂತಕ್ಕಂಥ ಮಾತನ್ನು ಕೂಡ ಯತ್ನಾಳ್ ಅವರು ಹೇಳಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ BS ಯಡಿಯೂರಪ್ಪನವರು ಮಾಡಿರುವಷ್ಟು ಮೋಸವನ್ನ ಬೇರೆ ಯಾರೂ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಯತ್ನಾಳ್ ಅವರು ಹೇಳಿದರು. ಪಂಚಮಸಾಲಿ ಸಮುದಾಯ ಏನು ಹೋರಾಟ ಮಾಡ್ತು, ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ, ಈ ಹೋರಾಟಕ್ಕೆ ಮೀಸಲಾತಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದೆ ಈ ಯಡಿಯೂರಪ್ಪ ಅಂತಕ್ಕಂಥ ಮಾತನ್ನ ಯತ್ನಾಳ್ ಅವರು ಹೇಳಿದರು. ಕ್ಯಾಬಿನೆಟ್ನಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋದ್ರಲ್ಲಿರ್ಬೋದು, ಪಂಚಮಸಾಲಿ ಸಮುದಾಯವನ್ನ ಎಲ್ಲಾ ರೀತಿಯಲ್ಲೂ ದೂರ ಇಟ್ಕೊಂತ ಬಂದಿರತಕ್ಕಂಥವ್ರು ಯಡಿಯೂರಪ್ಪ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ವಿಫಲತೆಗೆ ಮೀಸಲಾತಿಯನ್ನ ಕೊಡಬಾರ್ದು ಅಂತಕ್ಕಂಥ ಕ್ಯಾಬಿನೆಟ್ನ ಯಾವೆಲ್ಲ ಸದಸ್ಯರು ವಿರೋಧವನ್ನ ಮಾಡಿದ್ರು ಆ ಒಂದು ಹೆಸರನ್ನ ಚುನಾವಣೆಯ ನಂತರ ನಾನು ಬಹಿರಂಗ ಪಡಿಸ್ತೀನಿ ಅನ್ನೋದ್ರ ಮೂಲಕ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಯಡಿಯೂರಪ್ಪ ಈಗೇನು ರಾಜ್ಯದಲ್ಲಿ ಬಿಜೆಪಿ ಟಿಕೆಟ್ ಘೋಷಣೆಯ ನಂತರ ಉಂಟಾಗಿರ್ತಕ್ಕಂಥ ಭಿನ್ನಮತ, ಇದೆಲ್ಲ ಭಿನ್ನಮತೀಯರು ಯಡಿಯೂರಪ್ಪನವರ ಕ್ಯಾಂಪಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಯಡಿಯೂರಪ್ಪನ ಬೆಂಬಲಿಗರೇ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಉದಾಹರಣೆಯ ಮೂಲಕ ನೀಡಿದ್ದಾರೆ. ಒಂದ್ ಕಡೆ ತುಮಕೂರಿನ JC ಮಾಧುಸ್ವಾಮಿ ಅವರು, ಇವರು ಕೂಡ ಹಿಂದಿನಿಂದಲೂ ಯಡಿಯೂರಪ್ಪನವರ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥವರು, ಇದೀಗ ವಿ ಸೋಮಣ್ಣನವರ ಸ್ಪರ್ಧೆಯ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಭಿನ್ನಮತವನ್ನ ಉಂಟು ಮಾಡ್ತಾ ಇದ್ದಾರೆ. ಹಾಗೇನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವಿಷಯಕ್ಕೆ ಬಂದ್ರೆ ಹೊಳಲ್ಕೆರೆಯ ಶಾಸಕ ಚಂದ್ರಪ್ಪನವರು 2013ನೇ ಇಸ್ವಿಯಲ್ಲಿ ಯಡಿಯೂರಪ್ಪನವರು ಏನು KJPಯನ್ನ ಕಟ್ಟಿದ್ರು, ಬಿಜೆಪಿಯನ್ನ ಬಿಟ್ಟು, ಆ ಸಂದರ್ಭದಲ್ಲಿ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಜೆಪಿಯೊಂದಿಗೆ ಕೈ ಜೋಡಿಸಿ ಯಡಿಯೂರಪ್ಪನವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳಲ್ಕೆರೆ ಕ್ಷೇತ್ರದಿಂದ KJPಯಿಂದ ಸ್ಪರ್ಧೆ ಮಾಡಿದ್ರು. ಆದರೆ ಇದೀಗ ಅವರ ಮಗ ರಘುಚಂದನ್ ಅವರಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಚಂದ್ರಪ್ಪ ಮತ್ತು ಅವರ ಪುತ್ರ ಬಯಸಿದ್ರು. ಆದರೆ ಯಡಿಯೂರಪ್ಪನವರು ಕೇಂದ್ರದ ನಾಯಕರಿಗೆ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ನಾನು ಯಾವುದೇ ಕಾರಣಕ್ಕೂ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡದೆ ಹೋದ್ರೆ ನಾನು ಇಡೀ ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಬ್ಲ್ಯಾಕ್ ಮೇಲ್ ಅನ್ನ ಯಡಿಯೂರಪ್ಪನವರು ಮಾಡಿ ಆ ಮೂಲಕ ಟಿಕೆಟ್ ಅನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಗೋವಿಂದ ಕಾರಜೋಳ ಅವರಿಗೆ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇದೀಗ ಯತ್ನಾಳ್ ಅವರು ಮಾಡಿದ್ದಾರೆ. ಚಂದ್ರಪ್ಪ ಅವರನ್ನ ಕರೆದು ಕೂರಿಸಿ ಮಾತಾಡಿ ಅವರಿಗೆ ಸಮಾಧಾನ ಮಾಡಬಹುದಿತ್ತು. ಆದ್ರೆ ತನ್ನ ಪರಮ ಶಿಷ್ಯನಾಗಿರ್ತಕ್ಕಂಥ ಚಂದ್ರಪ್ಪನವರನ್ನ ಸಮಾಧಾನ ಮಾಡ್ತಕ್ಕಂಥ ಯಾವೊಂದು ಪ್ರಯತ್ನಕ್ಕೆ ಯಡಿಯೂರಪ್ಪನವರು ಕೈ ಹಾಕಿಲ್ಲ. ಚಂದ್ರಪ್ಪನವರು ಕೂಡ ಯಡಿಯೂರಪ್ಪನವರ ಶಿಷ್ಯ ಅಂತಕ್ಕಂಥದ್ದು ಗಮನಾರ್ಹವಾದ ವಿಷಯ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಿನ್ನಮತವನ್ನ ಉಂಟು ಮಾಡಿರ್ತಕ್ಕಂಥ MP ರೇಣುಕಾಚಾರ್ಯ ಇವರು ಈಗಾಗಲೇ ಯಡಿಯೂರಪ್ಪನವರ ಮಾನಸ ಪುತ್ರ ಎಂದೇ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಇವರು ಕೂಡ ಯಡಿಯೂರಪ್ಪನವರ ಕೂಸು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಮತ್ತೊಂದು ಲೋಕಸಭಾ ಕ್ಷೇತ್ರದ ಭಿನ್ನಮತಕ್ಕೆ ಯಡಿಯೂರಪ್ಪನವರ ಪಟಾಲಮೆ ಕಾರಣ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಅದೇ ರೀತಿ ಬೆಳಗಾವಿಯ ವಿಚಾರಕ್ಕೆ ಬಂದ್ರೆ ಬೆಳಗಾವಿಯಲ್ಲಿ ಏನು ಭಿನ್ನಮತ ಆಗ್ತಾ ಇದೆ, ಪ್ರಭಾಕರ್ ಕೋರೆ ಅವರಿರ್ಬೋದು, ಮಹಾಂತೇಶ್ ಕವಟಗಿ ಮಠ ಅವರಿರ್ಬೋದು, ಇವರೆಲ್ಲರೂ ಕೂಡ ಬಹುತೇಕ ಯಡಿಯೂರಪ್ಪನವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಇಲ್ಲೂ ಕೂಡ ಯಡಿಯೂರಪ್ಪನವರ ಶಿಷ್ಯರೇ ಭಿನ್ನಮತವನ್ನು ಉಂಟು ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ನಾನು ಹೇಳ್ತಕ್ಕಂಥ ಪ್ರಮುಖ ವಿಷಯ ಈಗ ನಾನು ಹೇಳ್ತೇನೆ. ಯಡಿಯೂರಪ್ಪ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಬಹುದೊಡ್ಡ ಒಂದು ರಾಜಕೀಯ ಒಪ್ಪಂದ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಇದೀಗ ಯತ್ನಾಳ್ ಅವರು ಬಹುದೊಡ್ಡ ರಾಜಕೀಯ ಬಾಂಬ್ ಅನ್ನ ಸಿಡಿಸಿದ್ದಾರೆ.
ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಜಗದೀಶ್ ಶೆಟ್ಟರ್ ಅವರನ್ನ ಅರಕೆಯ ಕುರಿ ಮಾಡೋದಕ್ಕೆ ಯಡಿಯೂರಪ್ಪನವರು ಸ್ಕೆಚ್ ಹಾಕಿದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದಿಗೆ ಒಳ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತೀವ್ರ ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಹೊರಗಿನ ಜಿಲ್ಲೆಯವರಾಗಿದ್ದಾರೆ. ಅವರನ್ನ ಕರ್ಕೊಂಡು ಬಂದು ತೀವ್ರ ಹಠಕ್ಕೆ ಬಿದ್ದು ಯಡಿಯೂರಪ್ಪನವರು ಇಲ್ಲಿ ಟಿಕೆಟ್ ಅನ್ನ ಕೊಡಿಸಿದ್ದಾರೆ. ಆದ್ರೆ ಇವ್ರು ಟಿಕೆಟ್ ಅನ್ನ ಕೊಡಿಸಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಅವರನ್ನ ಗೆಲ್ಸೋದಿಕ್ಕಲ್ಲ, ಅವರನ್ನ ರಾಜಕೀಯವಾಗಿ ಅಂತ್ಯಗೊಳಿಸಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇದೀಗ ಬೆಳಗಾವಿಯನ್ನ ಟಿಕೆಟ್ ಕೊಡಿಸಿದ್ದಾರೆ. ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದಿಗೆ ಅಪ್ಪ ಮಗ ಸೇರ್ಕೊಂಡು ಒಳ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಬಾಂಬ್ ಅನ್ನ ಯತ್ನಾಳ್ ಅವರು ಸಿಡಿಸಿದ್ದಾರೆ. ಹಾಗೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರಿಗೆ ಏನು ಬಿಜೆಪಿ ಅವರ ಮಗ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಅನ್ನ ನಿರಾಕರಿಸಿತು. ಅದಾದ ನಂತರ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿ ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರ ಬೆನ್ನಿಗೆ ಇದೀಗ ಯತ್ನಾಳ್ ಅವರು ನಿಂತಿದ್ದಾರೆ. ಈಶ್ವರಪ್ಪನವರ ಬೇಡಿಕೆ ಸರಿಯಾಗಿದೆ, ಈಶ್ವರಪ್ಪನವರಿಗೆ ಒಂದು ಟಿಕೆಟ್ ಅನ್ನ ಬಿಜೆಪಿ ಕೊಡಬೇಕಿತ್ತು ಅಂತಕ್ಕಂಥ ಮಾತನ್ನ ಜಗದೀಶ್ ಯತ್ನಾಳ್ ಅವರು ಹೇಳಿದ್ದಾರೆ. ಹಿಂದುಳಿದ ವರ್ಗಕ್ಕೆ, ಅದರಲ್ಲೂ ಕೂಡ ಹಾಲು ಮತದ ಸಮುದಾಯಕ್ಕೆ ಒಂದು ಟಿಕೆಟ್ ಅನ್ನ ಬಿಜೆಪಿ ಕೊಡಬೇಕಿತ್ತು. ಈಶ್ವರಪ್ಪನವರ ಬೇಡಿಕೆ ಸರಿಯಾಗೇ ಇದೆ. ಯಡಿಯೂರಪ್ಪನವರ ಒಂದೇ ಮನೆಯಲ್ಲಿ ಮೂವರು ಜನಕ್ಕೆ ಅಧಿಕಾರವನ್ನ ಹಂಚಿಕೆ ಮಾಡಿದ್ದಾರೆ. ಕೇಂದ್ರದ ಬಿಜೆಪಿ ವರಿಷ್ಠರು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ಇದು ರಾಜ್ಯದ ಬಿಜೆಪಿಯ ಮಟ್ಟಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಇನ್ನ ಮತ್ತೊಂದು ಭಿನ್ನಮತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಏನು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರ ಎದುರಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಮಾಡಿದ್ದಾರೆ. ಈ ಸ್ವಾಮೀಜಿ ಅವರ ವಿರುದ್ಧವೂ ಕೂಡ ಯತ್ನಾಳ್ ಅವರು ಬಹುದೊಡ್ಡ ಒಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವರು ದಿಂಗಾಲೇಶ್ವರ ಸ್ವಾಮಿ ಅಲ್ಲ, ದಂಗಾಲೇಶ್ವರ ಸ್ವಾಮಿಗಳು. ಇವನು ಕೂಡ ಇದೇ ರೀತಿ ಏಕವಚನದಲ್ಲಿ ಯತ್ನಾಳ್ ಅವರು ದಿಂಗಾಲೇಶ್ವರ ಸ್ವಾಮಿ ಅವರನ್ನ ಕುರಿತು ವಾಗ್ದಾಳಿಯನ್ನು ನಡೆಸಿದ್ರು. ಇವನು ಕೂಡ ಯಡಿಯೂರಪ್ಪನವರ ಚೇಲ ಅಂತಕ್ಕಂಥ ಮಾತನ್ನ ಹೇಳಿದರು. ದಿಂಗಾಲೇಶ್ವರ ಸ್ವಾಮಿಗಳು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಿಜೆಪಿಯನ್ನ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಅವ್ರ ಕೈಲಿ ಅದನ್ನೇನು ಮಾಡೋಕ್ಕಾಗಲಿಲ್ಲ. ದಿಂಗಾಲೇಶ್ವರನ ಜೊತೆಗೆ ಯಾವೊಬ್ಬ ನಾಯಕರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ದಿಂಗಾಲೇಶ್ವರ ಸ್ವಾಮಿಗಳ ವಿರುದ್ಧವೂ ಕೂಡ ಯತ್ನಾಳ್ ಅವರು ಬಹುದೊಡ್ಡ ವಾಗ್ದಾಳಿಯನ್ನು ನಡೆಸಿದರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಯಡಿಯೂರಪ್ಪ ಹಾಗೂ ಅವರ ಪುತ್ರರ ನಡುವೆ ಒಂದು ಒಳ ಒಪ್ಪಂದ ಆಗಿದೆ. ಆ ಮೂಲಕ ಜಗದೀಶ್ ಶೆಟ್ಟರ್ ಅವರನ್ನ ರಾಜಕೀಯವಾಗಿ ತುಳಿಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತೀವ್ರ ಕುತೂಹಲವನ್ನ ಇದೀಗ ಯತ್ನಾಳ್ ಅವರು ಹುಟ್ಟುಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಯತ್ನಾಳ್ ಮಾಡಿರ್ತಕ್ಕಂಥ ಈ ಒಂದು ಬಹುದೊಡ್ಡ ಆರೋಪದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟ ಆಗಿತ್ತು ಇವತ್ತು ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.